ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ನಿಮಗೆ ಈಗ ಗೊತ್ತಾಗಬೇಕಾಗಿರೋ ವಿಷಯ, ಪ್ರಸನ್ನ ಕುಮಾರ್ SP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಬಂದಿರತಕ್ಕಂತಹ ಪ್ರಸನ್ನ ಕುಮಾರ್ ಅವರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೋಬೇಕು. ಯಾಕೆ ಇವರನ್ನು ಕಂಡ್ರೆ ಬಹಳಷ್ಟು ಜನ ಇಷ್ಟೊಂದು ಹೆದರ್ತಾರೆ, ಯಾತಕ್ಕೋಸ್ಕರ ಇವರ ಕೈಗೆ ಕೇಸ್ ಹೋದರೆ ಮತ್ತೆ ವಾಪಸ್ಸು ನಾವು ಬರೋದಕ್ಕಾಗಲ್ಲ, ಗೆಲ್ಲೋದಕ್ಕಾಗಲ್ಲ ಅನ್ನೋ ಯೋಚನೆಗೆ ಬರ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ತಿಳ್ಕೋಬೇಕು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ವಿಷಯಕ್ಕೂ ಕೂಡ ಇವರನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕ ಮಾಡಲಾಗಿದೆ. ಇವರು ವಿಶೇಷ ಅಭಿಯೋಜಕರಾಗಿ ವಾದವನ್ನು ಮಂಡಿಸ್ತಾರೆ. ಇವರು ವಾದವನ್ನು ಮಂಡಿಸೋದಕ್ಕೆ ಹೊರಟ್ರೆ ಪ್ರತಿಯೊಬ್ಬರು ಕೂಡ ಗಪ್ ಚುಪ್ ಅಂತ ನಿಂತ್ಕೋಬೇಕಷ್ಟೇ, ಬೇರೆ ಏನನ್ನು ಕೇಳೋದಕ್ಕಾಗಲ್ಲ. ಇವರ ಮುಂದೆ ಇಲ್ಲ ಸಲ್ಲದ್ದನ್ನು ಮಾತನಾಡುವ ಹಾಗಿಲ್ಲ. ಯಾಕೆಂದರೆ ಇವರು ಬಂದರು ಅಂದರೆ ಕೇಸನ್ನು ಗೆದ್ದ ಹಾಗೆ. ಯಾಕೆಂದರೆ ಇವರನ್ನು ಒಂದು ಸಲ ನೀವು ನೋಡಬೇಕಾಗತ್ತೆ. ಹಾಗಾದರೆ ಪ್ರಸನ್ನ ಕುಮಾರ್ ಯಾರು, ಹೇಗೆ ಇವರು ಅಡ್ವೊಕೇಟ್ ಆದರು, ಇದೆಲ್ಲವನ್ನು ನಾವು ಸುಮ್ಮನೆ ಒಂದು ಸಲ ಚಿಕ್ಕದಾಗಿ ನಾವು ನೋಡ್ಕೊಂಡು ಬರೋಣ. ಹಾಗೆ ಇವರು ಎಲ್ಲೆಲ್ಲಿ ಕೆಲಸ ಮಾಡಿದರು, ಏನನ್ನು ಮಾಡಿದರು, ಯಾತಕ್ಕೆ ಇವರನ್ನು ಕಂಡ್ರೆ ಎಲ್ಲ ರಾಜಕಾರಣಿಗಾಗಲಿ, ಹಾಗೆಯೇ ಈ ಒಂದು ದರ್ಶನ್ ಕೇಸ್ನಲ್ಲಿ ಬಹಳಷ್ಟು ರಾಜಕಾರಣಿಗಳು ಇವರು SPP ಬೇಡ ನಮಗೆ ಚೇಂಜನ್ನು ಮಾಡಿ ಎಂದಿದ್ರು. ಅದನ್ನು ಯಾಕೆ ಚೇಂಜ್ ಮಾಡಲಿಲ್ಲ, ಇದು ಅಂದರೆ ಚೇಂಜ್ ಮಾಡಲಿಲ್ಲ, ಯಾಕೆ ಚೇಂಜ್ ಮಾಡಿ ಅಂತ ಹೇಳಿದರು ಅಂತ ಹೇಳಿಬಿಟ್ಟು ಸ್ವಲ್ಪ ನೋಡ್ಕೊಂಡು ಬರೋಣ. ಇವರು ಈಗ ಏನು ಪ್ರಸನ್ನ ಕುಮಾರ್ ಈಗ ವಿಶೇಷ ಅಭಿಯೋಜಕರಾಗಿ ಒಂದು ದರ್ಶನ್ ಏನು ಈ ಒಂದು ಕೊಲೆ ಕೇಸಿದೆ, ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇವರನ್ನು ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸಿದ್ದರಾಮಯ್ಯನವರು ಇದನ್ನು ಒಂದು ಅಪಾಯಿಂಟ್ ಮಾಡ್ತಾರೆ. ಅಪಾಯಿಂಟ್ ಮಾಡಿದಂಥ ಸಂದರ್ಭದಲ್ಲಿ, ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕೇಸನ್ನು ನಡೆಸ್ಕೊಂಡು ಹೋಗ್ತಾ ಇದೆಯೋ, ಅಂದರೆ ಯಾವ ರೀತಿಯಲ್ಲಿ ಯಾವ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆಯೋ, ಇದನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗಬೇಕಾಗಿರೋದು ಚಾರ್ಜ್ ಶೀಟ್ ಆಗುವವರೆಗೂ ಪೊಲೀಸರು ಅವರ ಕರ್ತವ್ಯವನ್ನು ನಿಭಾಯಿಸ್ತಾರೆ. ಇವರು ಅದಾದ ನಂತರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಕೆಲಸ ಬಹಳಷ್ಟು ಅಚ್ಚುಕಟ್ಟಾಗಿ ನಡೀಬೇಕು. ಆವಾಗ ಮಾತ್ರ ಆಗಿರುವುದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇರುತ್ತೆ. ಇಲ್ಲ ಅಂದರೆ ಕೇಸು ಸ್ವಲ್ಪ ಸಡಿಲವಾದರೂ ಕೂಡ ಇಲ್ಲಿ ಯಾರಿಗೂ ಕೂಡ ಒಂದು ನ್ಯಾಯ ಸಿಗಲ್ಲ. ಹಾಗೆ ದುಡ್ಡಿರೋರು, ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಅನ್ನಿಸಿಕೊಂಡವರು ಹೊರಗಡೆ ಹೋಗ್ತಾರೆ. ಈ ಪ್ರಸನ್ನ ಕುಮಾರ್ 2001ರಲ್ಲಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೂ ಮೊದಲು 1995-96ರಲ್ಲಿ ಇವರು ಸೈನ್ಸ್ ಸ್ಟೂಡೆಂಟಾಗಿ ಏನು ಓದಿದವರು. ಆ್ಯಕ್ಚುಲಿ ಇವರು ಕೆಮಿಸ್ಟ್ರಿ ಏನು ತೆಗೆದುಕೊಂಡು ಓದ್ತಿದ್ದಂತಹವರು. ಕೊನೆಗೆ ಇವರಿಗೆ ಡಿಗ್ರಿಗೆ ಹೋಗೋದಕ್ಕೆ 6 ಮಂತ್ಸ್ ಏನೋ ಗ್ಯಾಪ್ ಉಳ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಇವರ ತಂದೆ ಯಾಕೆ ಸುಮ್ಮನೆ ಕುಳಿತುಕೊಳ್ತೀಯ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಇವರು ಹೋಗಿ ಯೂನಿವರ್ಸಿಟಿನಲ್ಲಿ ಈ ಒಂದು LLB ಅಪ್ಲಿಕೇಶನ್ನ ಹಾಕ್ತಾರೆ. ಆದರೆ ಏನಾಗುತ್ತೆ ಅಂದರೆ ಇವರಿಗೆ ಆಟೋಮೆಟಿಕ್ಕಾಗಿ ಅಲ್ಲಿ ಸೀಟ್ ಕೂಡ ಸಿಕ್ಬಿಡುತ್ತೆ. ಹಾಗಾಗಿ ಇವರು ಅಲ್ಲಿಗೆ ಹೋಗ್ತಾರೆ. ಇವರು ಅಲ್ಲಿಂದ 2001ರವರೆಗೂ ಓದ್ತಾರೆ. ಓದಿದ ನಂತರ ಅಂದರೆ LLBಯನ್ನು ಮುಗಿಸ್ತಾರೆ. LLB ಮುಗಿದ ನಂತರ ಇವರು 2000 ಮುಗಿಯೋದಕ್ಕೂ ಮುಂಚೆನೇ ಇವರು ಆರ್ಯು ಬೋಗ್ಳೆ ಅವ್ರ ಹತ್ರ ಒಂದು ಕೆಲಸವನ್ನು ಮಾಡ್ತಾಯಿರ್ತಾರೆ, ಅಂದರೆ ಅಸಿಸ್ಟೆಂಟಾಗಿ ಮಾಡ್ತಾಯಿರ್ತಾರೆ. ಅದಾದ ನಂತರ ಮುಗಿದ ಮೇಲೆ ಕೂಡ CN ಜಾಧವ್ ಇವರು ಹೈಕೋರ್ಟ್ನಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿದೆ, ಒಂದು ಅವರು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಭಾಳಷ್ಟು ವಾದಗಳನ್ನ ಮಂಡಿಸಿದರು ಕರ್ನಾಟಕ ಸರ್ಕಾರದ ಪರವಾಗಿ. ಅದಾದ ನಂತರ ಇವರು ಅವರ ಹತ್ರ ಒಂದು ಅಸಿಸ್ಟೆಂಟಾಗಿ ಕೆಲಸವನ್ನು ಮಾಡ್ತಾರೆ, CN ಜಾಧವ್ ಅವರ ಹತ್ರ. ಅದಾದ ನಂತರ ಇವರು ಗಾಲಿ ಜನಾರ್ದನ ರೆಡ್ಡಿ, ಕರ್ನಾಟಕದ ಗಣಿದಣಿಯಿಂದ ಹೆಸರಾಗಿದ್ದಂತಹ ಜನಾರ್ದನ ರೆಡ್ಡಿ ಅವರ ಕೇಸನ್ನು ತೆಗೆದುಕೊಳ್ತಾರೆ. ಆ ಜನಾರ್ದನ ರೆಡ್ಡಿ ಕೇಸನ್ನು ತೆಗೆದುಕೊಂಡು ಏನು ಈ CBI ED ಎಲ್ಲವೂ ಅವರ ಮೇಲೆ ಕೇಸಿತ್ತು, ಅದನ್ನು ಇವರೇ ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ವಾದ ಮಾಡಿದ ನಂತರ ಇವರು ವಾದ ಮಾಡುವ ರೀತಿಯನ್ನೆಲ್ಲ ನೋಡಿ 2016ರಲ್ಲಿ CBI ಇವರನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ ಮಾಡಿಕೊಳ್ಳುತ್ತೆ. ಹಾಗೆಯೇ ಅದರ ಜೊತೆಗೆ NIAಗೂ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ ಆಗ್ತಾರೆ ಇವರು. ಅದರ ಜೊತೆಗೆ ಇವರು EDಗೂ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ 2016ರಲ್ಲಿ ಅಪಾಯಿಂಟ್ ಆಗಿ 2024ರವರೆಗೂ ಅಲ್ಲಿ ಒಂದು ಸೇವೆಯನ್ನು, ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಇಂತಹ ವ್ಯಕ್ತಿಗಳನ್ನೆಲ್ಲ, ಅಂದರೆ ನೋಡಬಹುದು ನೀವು CBIನಲ್ಲಿ ಯಾವ ಥರ ಇರುತ್ತೆ, ಯಾವ ತರಹದ ವ್ಯಕ್ತಿಗಳು ಬರ್ತಾರೆ. ಇವರ CBIನ ಸಕ್ಸಸ್ ರೇಟ್ ಏನಿದೆ, ಇದು 90% ಸಕ್ಸಸ್ ರೇಟ್ ಇದೆ. ಅಂದರೆ 100 ಜನರಲ್ಲಿ 90 ಜನರಿಗೆ ಶಿಕ್ಷೆಯನ್ನು ಕೊಡಿಸಿದ್ದಾರೆ. ಇನ್ನು NIAಗೆ ಹೋದರೆ ಇವರ ಸಕ್ಸಸ್ ರೇಟ್ 100% ಇದೆ. ಅಂದರೆ 100ಕ್ಕೆ 100 ಕೇಸುಗಳನ್ನ ಗೆದ್ದಿದ್ದಾರೆ.
ಈ ತರಹದ ಒಂದು ಸಕ್ಸಸ್ ರೇಟ್ ಇರುವಂತಹ ಪ್ರಸನ್ನ ಕುಮಾರ್ ಅವರು. ಯಾಕೆಂದರೆ NIA ನಾವು ನೋಡಿದ್ದೇವೆ, NIA ಏನಿದೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಇವರ ಸಕ್ಸಸ್ ರೇಟ್ 100ಕ್ಕೆ 100 ಇರೋದು. ಅಲ್ಲಿ ಇರ್ತಕ್ಕಂಥದ್ದು ಕೇವಲ ಈ ಒಂದು ಏನು ನಾವು ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಅದನ್ನು ಇಟ್ಕೊಂಡು ಅಷ್ಟೇ ವಾದ ಮಾಡಬೇಕಾಗತ್ತೆ. ಇಲ್ಲೂ ಕೂಡ ನಮಗೆ ದರ್ಶನ್ ಕೇಸ್ನಲ್ಲಿ ಸಿಗುವಂಥದ್ದು ಬಹಳಷ್ಟು ಬರೀ ಟೆಕ್ನಿಕಲ್ ಎವಿಡೆನ್ಸೇ. ನಮಗೆ ನಾರ್ಮಲ್ ಸಾಕ್ಷಿಗಳು ಸಿಗೋದು 3, 4, 5 ಸಿಗಬಹುದು. ಅದರಲ್ಲಿ ಯಾರು ನಾಳೆ ಉಲ್ಟಾ ಹೊಡಿತಾರೋ ಗೊತ್ತಿಲ್ಲ. ಹಾಗಾಗಿ 164 ಸ್ಟೇಟ್ಮೆಂಟ್ ಕೊಟ್ಟಿರೋರನ್ನ ಬಿಟ್ಟು ಬೇರೆಯವರೆಲ್ಲರೂ ಉಲ್ಟಾ ಹೊಡಿಬೋದು ನಾಳೆ. ಹಾಗಾಗಿ ಇವರು ಪ್ರಸನ್ನ ಕುಮಾರ್ ಅವರು ಬೇಕಾಗಿತ್ತು ಅಂತಲೇ ತೊಗೊಂಡು ಬರ್ತಾರೆ. ಅದರಲ್ಲೂ ಪೊಲೀಸರು ಇವರನ್ನೇ ಕೇಳ್ತಾರೆ ಸಿದ್ದರಾಮಯ್ಯನವ್ರ ಹತ್ರ. ಸಿದ್ದರಾಮಯ್ಯನವರಿಗೆ ವಿಡಿಯೋ ಹಾಗೆಯೇ ಫೋಟೋಗಳೆಲ್ಲವನ್ನು ತೋರಿಸಿ ಸಿದ್ದರಾಮಯ್ಯನವರು ಓಕೆ ಅಂತ ಅಪಾಯಿಂಟನ್ನು ಮಾಡ್ತಾರೆ. ಅದಾದ ನಂತರ ಬರುವಂಥದ್ದೇ ಇವರು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ, ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ದರ್ಶನ್ಗೆ ಬಹಳಷ್ಟು ಗೊತ್ತಿದೆ ಎಲ್ರಿಗೂ, ಏನು ಇನ್ಫ್ಲೂಯೆನ್ಸ್ ಇದೆ, ಹಾಗೆಯೇ ಫ್ಯಾನ್ ಬೇಸ್ ಇದೆ, ಅದು ಇದು ಇದೆಲ್ಲವನ್ನು ಹೇಳ್ತಾ ಇದ್ದಾರೆ. ದರ್ಶನ್ ಈಸಿಯಾಗಿ ಆಚೆ ಮಾಡ್ತಾರೆ. ಇವರು ಒಂದು ಸಲ ಕೇಸನ್ನು ತೆಗೆದುಕೊಂಡರೆ, ಯಾಕೆಂದರೆ ನಾವು ನಿನ್ನೆ ಅವರು ವಾದವನ್ನು ಮಾಡಿದ್ದನ್ನು ನೋಡಿದರೆ ಅದು ಕೆಲವರಿಗೆ ಗೊತ್ತಾಗುತ್ತೆ, ಬೆಂಕಿಯಂತೆ ಮಾತಾಡ್ತಾರೆ. ಯಾರು ದರ್ಶನ್ ಪರ ಲಾಯರ್ ಏನೇನೋ ಹೇಳಿದಾಗ ಸ್ಪಾಟಲ್ಲಿ ಡಾಕ್ಯುಮೆಂಟ್ಸನ್ನು ಮುಂದೆ ಇಡ್ತಾರೆ, ಜಡ್ಜ್ ಮುಂದೆ ಇಟ್ಟ ನಂತರ. ಯಾಕೆಂದರೆ ಇಟ್ಟ ನಂತರ ಅಷ್ಟೇ ದರ್ಶನ್ ಪರ ವಕೀಲರು ಸುಮ್ಮನಾಗ್ತಾರೆ. ಹಾಗಾಗಿ ಇಲ್ಲಿ ನಾವು ನೋಡಬೇಕು, ಮತ್ತೊಂದು ವಿಷಯವನ್ನು ಗಮನಿಸಬೇಕಾಗತ್ತೆ ಗೆಳೆಯರೆ. ಮೊದಲು ದರ್ಶನ್ನ ಅರೆಸ್ಟ್ ಮಾಡಿದಾಗ ಆರೋಪಿಯಾಗಿ ಮೊದಲು ಇನ್ನೊಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದರು. ಅವರು 16 ದಿನಗಳ ಕಾಲ ಕಸ್ಟಡಿಗೆ ಕೇಳ್ತಾರೆ, ಪೊಲೀಸ್ ಕಸ್ಟಡಿಗೆ. ಆಗ ಅವರಿಗೆ ಸಿಕ್ಕಿದ್ದು ಕೇವಲ ಎಷ್ಟು ದಿನ ಅನ್ನೋದು ಎಲ್ರಿಗೂ ಗೊತ್ತಿದೆ, 6 ದಿನ ಮಾತ್ರ ಸಿಗುತ್ತೆ. ಆದರೆ ಎರಡನೇ ಬಾರಿಗೆ ಪ್ರಸನ್ನ ಕುಮಾರ್ ಅವರು ಅಪಾಯಿಂಟ್ ಆದ ನಂತರ 8 ದಿನಗಳ ಕಾಲ ಮಾತ್ರ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ. ಪೊಲೀಸ್ ಕಸ್ಟಡಿಗೆ ಕೇಳಿದಾಗ 5 ದಿನ ಕಸ್ಟಡಿಗೆ ಸಿಗುತ್ತೆ. ಅಂದರೆ ಅರೌಂಡ್ 65% to 70%, ಅಂದರೆ 70% ಕೊಡಿಸ್ತಾರೆ. ಅಂದರೆ 8 ದಿನದಲ್ಲಿ 5 ದಿನವನ್ನು ಕೊಡಿಸ್ತಾರೆ. ಮೊದಲಿದ್ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗಂತ ಅವರು ತಪ್ಪು ಅಂತ ಹೇಳ್ತಿಲ್ಲ. ಅವರು 18 ದಿನ ಕೇಳಿ ಕೇವಲ 6 ದಿನ ಪೊಲೀಸ್ ಕಸ್ಟಡಿಗೆ ಕೊಡಿಸ್ತಾರೆ. ಇವರು 8 ದಿನಕ್ಕೆ ಪೊಲೀಸ್ ಕಸ್ಟಡಿಗೆ ಕೇಳಿ ಕೇವಲ 5 ದಿನಕ್ಕೆ ತೆಗೆದುಕೊಳ್ತಾರೆ. ಅಂದರೆ ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ಮತ್ತೆ ನಿನ್ನೆ ಕೂಡ 4 ದಿನಕ್ಕೆ ಕೇಳಿ 2 ದಿನ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಹಾಗೆಯೇ ಇವರು ಎಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಥರ ಸುಮ್ಮನೆ ಏನೋ ಪೊಲೀಸವರು ಕೊಡ್ತಾರೆ ನಾನು ವಾದ ಮಾಡಬೇಕು ಅಂತ ಮಾಡಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ನೀವು ಯಾವ ರೀತಿಯಾದ ಡಾಕ್ಯುಮೆಂಟ್ಸ್ಗಳನ್ನ, ಅಂದರೆ ಮಾಜರ್ ಯಾವ ಥರ ಇರಬೇಕು ನಾನು ವಾದ ಮಾಡೋದಕ್ಕೆ, ಆಮೇಲೆ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ, ಇನ್ನು ಏನನ್ನು ನೀವು ತೊಗೊಂಡು ಬರಬೇಕು, ಇದೆಲ್ಲವನ್ನು ಪೊಲೀಸರ ಹತ್ರ ಕುಳಿತುಕೊಂಡು ಡಿಸ್ಕಸ್ ಮಾಡ್ತಕ್ಕಂತಹ ಪ್ರಾಸಿಕ್ಯೂಟರ್ ಇವರು, ಅಂದರೆ ವಕೀಲರು. ಇವರು ಯಾವುದೇ ಕಾರಣಕ್ಕೂ ಅನ್ಯಾಯದ ಪರ ಅನ್ಯಾಯದ ಪರ ಯಾವತ್ತಿಗೂ ನಿಲ್ಲಲ್ಲ ಅಂತ ಹೇಳ್ತಕ್ಕಂಥ, ಅಂದರೆ ಯಾರೇ ಬಂದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಕ್ಕಂಥ ಆಟಿಟ್ಯೂಡ್ ಇರುವಂಥದ್ದು. ಇದೇ ಕಾರಣಕ್ಕೆ ಬಹಳಷ್ಟು ಜನ ಇಲ್ಲಿ ರಾಜಕಾರಣಿಗಳು ದರ್ಶನ್ನ ಬಿಡಿಸೋದಕ್ಕೆ ಹೊರಟವರು ಸಿದ್ದರಾಮಯ್ಯನವರಿಗೆ ಇಷ್ಟು ದಿನ ಅಂತೂ ನೀವು ಬಿಡಿಸೋದಕ್ಕಾಗಲಿಲ್ಲ, ಅಟ್ಲೀಸ್ಟ್ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವ್ರನ್ನ ಚೇಂಜ್ ಮಾಡಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡಿ ಅಂತ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯನವರು ನಿನ್ನೆ ಇದಕ್ಕೆ ಸಚಿವ ಸಂಪುಟ ಸಭೆಯನ್ನು ಕರೆದು ಅದರಲ್ಲಿ ಖಡಕ್ಕಾಗಿ ಹೇಳಿದ್ದಾರೆ, ದರ್ಶನ್ ಅಂತ ಯಾರಾದರೂ ಬಂದರೆ ನಿಮ್ಮ ತಲೆದಂಡ ಆಗುತ್ತೆ, ನೀವು ಹುಷಾರಾಗಿರಿ, ನಿಮ್ಮ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ. ಯಾಕೆಂದರೆ ನಮಗೆ ಗೊತ್ತಿದೆ ಇವರು ನಿಂತುಕೊಂಡ್ರೆ ಯಾರು ಕೂಡ ಗೆಲ್ಲೋದು ಕಷ್ಟ ಇದೆ ಅಂತ. ಹಾಗೆಯೇ ಏನು ಇಷ್ಟು ದಿವಸ ಹೇಳ್ತಿದ್ರು 6 ತಿಂಗಳ ಒಳಗೆ ಜಾಮೀನು ಸಿಗಬಹುದು ದರ್ಶನ್ಗೆ ಅಂತ ಹೇಳಿಬಿಟ್ಟು, ಪ್ರಸನ್ನ ಕುಮಾರ್ ಅವರು ಬಂದ ಮೇಲೆ 1 ವರ್ಷ ಇವರಿಗೆ ಜಾಮೀನು ಸಿಗೋದೇ ಕಷ್ಟ ದರ್ಶನ್ಗೆ ಅಂತ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಎಷ್ಟು ಪವರ್ ಆಗಿರಬೇಕು ಅನ್ನೋದನ್ನು ಪ್ರಸನ್ನ ಕುಮಾರ್ ಅವ್ರನ್ನ ನೋಡಿ ಕಲಿಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಅಂತ ಅನಿಸುತ್ತೆ. ಹಾಗಾಗಿ 1 ವರ್ಷ ಆಗುತ್ತೆ, 10 ವರ್ಷ ಶಿಕ್ಷೆ ಕೊಡಿಸ್ತಾರೆ ಪ್ರಸನ್ನ ಕುಮಾರ್ ಅವರು ಅನ್ನೋದು ಇರೋವಂಥದ್ದು. ಯಾಕೆಂದರೆ ದರ್ಶನ ದುಡ್ಡಿನಲ್ಲಿ ದೊಡ್ಡವನು, ಹಾಗೆಯೇ ಇನ್ನೊಂದು ಅಂತ ಹೇಳ್ತಾರೆ ಬಹಳಷ್ಟು ಜನ. ಆದರೆ ಇಂತಹ 100 ಪಟ್ಟು 200 ಪಟ್ಟು ದುಡ್ಡು ಇರೋರನ್ನ, ಇಂತಹ 200 ಪಟ್ಟು ಅಧಿಕಾರ ಇರೋರನ್ನ, ಇಂತಹ ಬಲಾಢ್ಯರನ್ನು ಬಹಳಷ್ಟು ಜನರನ್ನು ಪ್ರಸನ್ನ ಕುಮಾರ್ ಅವರು ಈಗಾಗಲೇ NIA, CBI, EDನಲ್ಲಿ ನೋಡಿ ಬಂದಿದ್ದಾರೆ. ಅಲ್ಲೆಲ್ಲಿಯೂ ಕೂಡ ತಲೆಬಾಗಿಲ್ಲ ಯಾರಿಗೂ ಕೂಡ. ಏಕೆಂದರೆ ಬಹಳಷ್ಟು ಜನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಹಳಷ್ಟು ಕೇಸನ್ನು ವೀಕ್ ಮಾಡೋದು ಹೇಗೆ ಅಂತ ಅಂದರೆ, ಅಲ್ಲಿ ಯಾರ್ದೋ ಒತ್ತಡ ಬರುತ್ತೆ, ಆ ಒತ್ತಡಕ್ಕೆ ಮಣಿತಾರೆ. ಆದರೆ ಈ ಪ್ರಸನ್ನ ಕುಮಾರ್ ಇದ್ದಾರಲ್ಲ, ಇವರು ಯಾರದ್ದೇ ಒತ್ತಡಕ್ಕೆ ಮಣೆ ಹಾಕೋದಿಲ್ಲ, ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಇವರಿಗೆ ಕೇಸ್ ಬಂದ ಮೇಲೆ ಇವರು ಹೇಳಿದ ಹಾಗೆ ಎಲ್ಲರೂ ಕೇಳಬೇಕೆ ಹೊರತು ಇವರು ಯಾರೋ ಹೇಳಿದ ಹಾಗೆ ಕೇಳ್ತೀನಿ ಅನ್ನುವಂತಹ ಆ್ಯಟಿಟ್ಯೂಡ್ ಇರೋರೆಲ್ಲ. ಹಾಗಾಗಿ ಇವರು ಡೋಂಟ್ ಕೇರ್ ಆ್ಯಟಿಟ್ಯೂಡ್ನ ಇಟ್ಕೊಂಡು ಹೋಗುವಂಥವ್ರು.
ನೀವು ಏನೇ ಹೇಳಿ ನನ್ನ ಕೆಲಸವನ್ನಷ್ಟೇ ನಾನು ಮಾಡ್ತೇನೆ. ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಇಲ್ಲಿ ಬಂದಿಲ್ಲ. ನನ್ನ ಕೆಲಸ ಏನಿದೆ ಅದು ನಾನು ನ್ಯಾಯದ ಪರ ಹೋರಾಡಬೇಕು. ಹಾಗೆಯೇ ನನಗೆ ಬಂದಿರೋ ಕೇಸನ್ನು ತೆಗೆದುಕೊಳ್ಳಬೇಕು. ಯಾಕೆಂದರೆ ಕೆಲವರು ಹೇಳಿದ್ರಂತೆ ಅವರು CBI NIAನಲ್ಲಿ ಕೆಲಸ ಮಾಡಿ ಬಂದವರು, ಇವರು ಬಲಪಂಥೀಯ ನಿಲುವನ್ನು ಹೊಂದಿದ್ದಾರೆ, ಇವರನ್ನು ಬದಲಾಯಿಸಿಬಿಡಿ ಅಂತ. ಯಾತಕ್ಕೆ ಬದಲಾಯಿಸಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಬದಲಾಯಿಸಿಬಿಡಿ ಅಂದರೆ ಇಲ್ಲಿ ಬಲಪಂಥೀಯ ನಿಲುವು ಎಡಪಂಥೀಯ ನಿಲುವು, ನೀವು ರಾಜಕಾರಣವನ್ನು ಮಾಡ್ತಿಲ್ಲ. ರಾಜಕಾರಣಿಗಳು ಇಲ್ಲಿ ಆರೋಪಿ ಒಬ್ಬ ತಪ್ಪಿತಸ್ಥ, ತಪ್ಪು ಮಾಡಿರೋನನ್ನು ಇಲ್ಲಿ ಡಿಫೆಂಡ್ ಮಾಡೋದಕ್ಕೆ ಹೊರಡ್ತೀರಿ. ಅವನಿಗೆ ಶಿಕ್ಷೆ ಆಗಬೇಕು ಅಂತ ಅವರನ್ನು ನೇಮಿಸಿರೋದು. ಅವರಿಗೆ ಶಿಕ್ಷೆ ಕೊಡಿಸೋದು ಗೊತ್ತಿದೆ. ಬಲಪಂಥೀಯ ನಿಲುವು ಎಡಪಂಥೀಯ ನಿಲುವನ್ನು ತೆಗೆದುಕೊಂಡು ಇಂತಹ ಕೊಲೆ ಕೇಸ್ನಲ್ಲಿ ಏನು ಮಾಡ್ತೀರಿ ಅಂತ ಗೊತ್ತಿಲ್ಲ ನನಗೆ. ಅದನ್ನು ಸುಮ್ಮನೆ ಕತೆಗಳನ್ನ ಹೇಳೋದನ್ನು ಬಿಟ್ಟರೆ ಈಗ ಪ್ರಸನ್ನಕುಮಾರ್ ಅವ್ರನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿಬಿಟ್ಟು CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ಸೆಲ್ಯೂಟನ್ನು ಹೊಡಿತಾ, ಏನು ಪ್ರಸನ್ನಕುಮಾರ್ ಅವರಿದ್ದಾರೆ ಈ ಒಂದು ಕೇಸ್ನಲ್ಲಿ, ರೇಣುಕಾಸ್ವಾಮಿ ಹಾಗೆ ಇನ್ಯಾರ್ಯಾರಿಗೆ ಅನ್ಯಾಯ ಆಗಿದೆ ನಂಗೆ ಗೊತ್ತಿಲ್ಲ, ಅವರಿಗೆಲ್ಲರಿಗೂ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ. ಹಾಗೆಯೇ ಪ್ರಸನ್ನಕುಮಾರ್ ಅವರು ಎಷ್ಟು ಖಡಕ್ಕಾಗಿ ಒಂದು ವಾದವನ್ನು ಮಂಡಿಸ್ತಾರೆ ಅಂತ ನೀವು ಕೂಡ ಕಾಯ್ದು ನೋಡ್ತಾ ಇರಿ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ ಯಾಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಇವರು ಬಂದರು ಅಂತ.